मालाबार गोल्ड एंड डायमंड्स का इस साल का भी जो स्कॉलरशिप डिस्ट्रीब्यूशन रहा काफ़ी सक्सेसफुल रहा। जी हाँ, कलबुर्गी ब्रांच में कंडक्ट किया गया स्कॉलरशिप डिस्ट्रीब्यूशन इवेंट 17 फरवरी को और अवार्ड किए गए स्कॉलरशिप 154 स्टूडेंट्स को, जिसकी टोटल स्कॉलरशिप अमाउंट हो रही है 14.32 लाख। इस इवेंट को ग्रेस किया एमएलए साउथ आलम प्रभु पाटिल जी ने और साथ ही साथ नीलकंठ राव मोलगे सीनियर कांग्रेस लीडर, लाल अहमद स्टेट माइनॉरिटी वाइस प्रेसिडेंट और साथ साथ मेंबर्स ऑफ द मैनेजमेंट टीम और कई सारे लोग यहाँ पर मौजूद हैं। और मालाबार गोल्ड एंड डायमंड जो हमेशा से CSR एक्टिविटीज़ में काफ़ी आगे रहता है और सोशल एक्टिविटीज़ में काफ़ी आगे रहता है, उन्होंने बच्चों को इस तरह की स्कॉलरशिप देते हुए बच्चों को एक स्टेप आगे बढ़ाया है ताकि वो एजुकेशन को आसानी से हासिल कर सकें। आइए देखते हैं इस इवेंट के शॉर्ट हाइलाइट्स। ಪ್ರತಿ ವರ್ಷದಂತೆ ಈ ವರ್ಷವೂ ಶಿಕ್ಷಣ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣಕ್ಕೋಸ್ಕರ ಮತ್ತು ವಿದ್ಯಾರ್ಥಿಗಳೆಲ್ಲ ಅವರ ಒಂದು ಫಲಿತಾಂಶದ ಆಧಾರದ ಮೇಲೆ ಏನು ಬಹುಮಾನ ವಿತರಣೆ ಮಾಡುತ್ತಿದ್ದಾರೆ ಮಲಬಾರ್ ಮತ್ತು ಈ ಸಂಸ್ಥೆದವರು, ಅವರಿಗೆ ನಮ್ಮ ಮತ್ತು ಎಲ್ಲ ಕಾಲೇಜು ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ, ವಿದ್ಯಾರ್ಥಿಗಳಿಗೆ ಮಲಬಾರ್ ಗೋಲ್ಡ್ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ ಸಮಾರಂಭ, ಈ ಮೂರು ಕಾರ್ಯಕ್ರಮಗಳ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಲಾಲ್ ಅಹಮದ್ ಬಾಂಬೆ ಶೇಟ್ರವರೇ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರಾದ ನೀಲಕಂಠರಾವ್ ಮುಲ್ಗೇಜಿಯವರೇ, ಮನ್ಸೂರ್ ಕೆ ಅವರೇ, ಜಸ್ಟಿಸ್ ಅವರೇ, ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಮಲಬಾರ್ ಗೋಲ್ಡ್ನ ಎಲ್ಲ ಅಧಿಕಾರಿಗಳೇ, ಸಾರ್ವಜನಿಕ ಬಂಧುಗಳೇ ಮತ್ತು ಮುದ್ದು ಮಕ್ಕಳೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ, ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಭಾಗಿಯಾಗಿದ್ದೀವಿ. ಮನುಷ್ಯ ಜೀವನದಲ್ಲಿ ಉದ್ಯೋಗ ಮಾಡೋದೊಂದೇ ಮುಖ್ಯ ಅಲ್ಲ, ಉದ್ಯೋಗದ ಜೊತೆಗೆ ಇವೆಲ್ಲ ಸಣ್ಣ ವಿಚಾರಗಳು ಬೇರೆಯವರನ್ನು ಕೂಡ ಅದರ ಬಂದಿರತಕ್ಕಂಥ ಲಾಭದಲ್ಲಿ ಬೇರೆಯವರ ಸಬಲೀಕರಣ ಆಗಬೇಕು. ಯಾರು ಕೆಳಗಡೆ ಬಿದ್ದಿದ್ದಾರೆ ಅಂಥವ್ರನ್ನ ಮೇಲೆತ್ತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡು ಇವತ್ತೇನು ನಮ್ಮ ಮಲಬಾರ್ ಗೋಲ್ಡ್ನವರು CSR ಯೋಜನೆಗಳು, ಹಶು ಮುಕ್ತ ಜಗತ್ತು, ಇದು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದರು. ಶಿಕ್ಷಣ ಸಬಲೀಕರಣ ಹಾಗೂ ಮಹಿಳಾ ಸಬಲೀಕರಣ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಇದಾಗಿದೆ. ಮಲಬಾರ್ ಗೋಲ್ಡ್ನವರು ಸಾಕಷ್ಟು ಪ್ರತಿ ವರ್ಷ ಸಾಕಷ್ಟು ಬಡವರ ಬಗ್ಗೆ, ರೈತರ ಬಗ್ಗೆ, ಮಧ್ಯಮ ವರ್ಗದ ಬಗ್ಗೆ, ಸಾಕಷ್ಟು ಯುವಕರ ಬಗ್ಗೆ, ವಿದ್ಯಾರ್ಥಿನಿ ಬಗ್ಗೆ ಸಾಕಷ್ಟು ಒಳ್ಳೆಯ ಯೋಜನೆಗಳು ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಮಲಬಾರ್ ಗೋಲ್ಡ್ ಯಾವಾಗಲೂ ಕೂಡ ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ಯಾವಾಗಲೂ ಬಡವರ ಪರವಾಗಿ ಇರುವಂಥ ಒಂದು ಸಂಸ್ಥೆ ಇದು. और आज के इस प्रोग्राम के करता धरता जनाब मंसूर साहब जो जिम्मेदारी के साथ में हर सालाना तमाम बच्चियों को, कॉलेज को, स्कूल को जिस तरह हमेशा की तरह देते आ रहे हैं, उसमें मंसूर साहब का भी बहुत बड़ा रोल है, स्टाफ का रोल है। इसलिए कि जब स्कॉलरशिप देना पड़ता है तो बहुत ही चुनने के लिए कई चीज़ों का सामना करना पड़ता है, क्योंकि यहाँ पर स्कॉलरशिप मलबार गोल्ड की तरफ से देना है तो उनका एम गरीब बच्चों को जो ड्रॉप हुए स्कूल से हिंदी तक ಹೇಳಲ್ಲ ಸರ MLA ಸರ್ ಇಷ್ಟು ಬೇಸಿ ಶೆಡ್ಯೂಲಲ್ಲಿ ನಮ್ಮ MLA ಸಾಬ್ ಮುಲ್ಗೆ ಸಾಬ್ ಆ್ಯಂಡ್ ಲಾಲ್ ಅಹಮದ್ ಸಾಬ್ ಎಲ್ಲರೂ ನಮಗೆ ಪ್ರೋಗ್ರಾಮ್ಗೆ ಬಂದಿದ್ದಾರಲ್ಲ, ಎಲ್ಲ ಥ್ಯಾಂಕ್ ಯು ಸರ್. ಆ್ಯಂಡ್ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಈ ಸ್ಕಾಲರ್ಶಿಪ್ ಒಂದು ಮೇನ್ ಉದ್ದೇಶ ಇದೆ,
ಅದು ನಿಮ್ಮದು ಎಜುಕೇಷನ್ ಅದು ಕಂಟಿನ್ಯೂ ಮಾಡಬೇಕು. ಎಸ್ಪೆಷಲಿ ನಮ್ಮದು ಇವಾಗ ಸಿಚುವೇಷನಲ್ಲಿ ಎಲ್ಲರೂ ಏನು ಮಾಡ್ತಾರೆ, PUC ಇಲ್ಲ ಡಿಗ್ರಿ ಆದರೆ ಆವಾಗ ಸ್ಟಾಪ್ ಮಾಡ್ತಾರೆ. ನಮ್ಮ ಮೇನ್ ಉದ್ದೇಶ ಏನು, ನೀವು ಅದು ಎಜುಕೇಷನ್ ಸ್ಟಾಪ್ ಮಾಡ್ಬೋದು. ಅದು ನಿಮ್ಮ ಲೈಫಲ್ಲಿ ಎಷ್ಟು ನಿಮಗೆ ಮುಂದೆ ಕಂಟಿನ್ಯೂ ಮಾಡ್ಬೋದು ಅಷ್ಟು ಮ್ಯಾಕ್ಸಿಮಮ್ ಕಂಟಿನ್ಯೂ ಮಾಡಿ. ಓಕೆ. Thank you for watching Go Hash. Like, share and subscribe our channel.